ಡಾಕ್ಟರ್ ರಾಜ್ಕುಮಾರ್ ಬಗೆಗಿನ ಮಾಹಿತಿಯುಳ್ಳ ನಡೆದಾಡುವ ವಿಶ್ವಕೋಶ ಮಾಯಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಣ್ಣ ಅವರ ಅಭಿಮಾನಿ ದೇವರು ಮಾಯಣ್ಣ. ನೀವು ನೋಡಿರ್ಬೋದು 205 ಚಿತ್ರಗಳ ಬಗ್ಗೆ ಯಾವೆಲ್ಲ ರೀತಿಯ ಮಾಹಿತಿ ಇದೆ, ಯಾವಾಗ ರಿಲೀಸ್ ಆಯಿತು, ಎಷ್ಟನೇ ತಾರೀಕು, ಯಾರು ಹೀರೋಯಿನ್, ಯಾರು ಡೈರೆಕ್ಟ್ರು, ಈ ರೀತಿ ಖಂಡಿತವಾಗಲೂ ಸಾಧ್ಯವಿಲ್ಲ. ಅವರು ಅಭಿಮಾನಿಯಾಗಿದ್ದವರು ಈ ರೀತಿ ಒಂದು ಮಾಹಿತಿಗಳನ್ನು ಕಲೆ ಹಾಕುವುದು ಅನ್ನುವಂಥದ್ದು ನಿಜವಾಗಿಯೂ ನಂಬರ್ 1 ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗಿನ ಮಾಹಿತಿಯ ವಿಶ್ವಕೋಶ ಮಾಯಣ್ಣ ಅವರು. ಮಾಯಣ್ಣ ಅವರ ಈಗೊಂದು ಪ್ರಶ್ನೆ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ಅವರ 116ನೇ ಚಿತ್ರ ಯಾವುದು? ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯ. ಡೈರೆಕ್ಟರ್ ಯಾರು? BR ಪಂತಲು. ಅವರ ಪಿಕ್ಚರ್ ಓನ್ ಪ್ರೊಡಕ್ಷನ್, ಪದ್ಮಿನಿ ಪಿಕ್ಚರ್ಸ್ ಅವ್ರದ್ದು. 50ನೇ ಚಿತ್ರ, 100ನೇ ಚಿತ್ರ, 150ನೇ ಚಿತ್ರ, ಈ ರೀತಿ ನೆನಪಿಟ್ಕೊಂಡಿರ್ತೀವಿ. ಆದರೆ ಇದು 116ನೇ ಚಿತ್ರ. ಇದು ಮಾಯಣ್ಣ ಅವರ ನಾಲಿಗೆ ತುದಿಯಲ್ಲಿದೆ ಎಲ್ಲವೂ ಕೂಡ. ಮಾಯಣ್ಣ ಅವರ, ಈಗ ನಿಮಗೆ ಒಂದು ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಿತ್ರ ಯಾವುದು? ಭಾಗ್ಯದ ಬಾಗಿಲು. ಭಾಗ್ಯದ ಬಾಗಿಲು. ಈಗ 200 ಚಿತ್ರಗಳನ್ನು ಕೂಡ ಪಟ ಅಂತ ಹೇಳೋದು ಅಷ್ಟು ಈಸಿ ಅಲ್ಲ, ಭಾಳ ಕಷ್ಟ ಇದೆ, ಗೊತ್ತಿರುವಂಥದ್ದೇ. ಆದರೆ ಬೇಡ, ನಿಮಗೆ ಒಂದು ಟೆಸ್ಟ್. 100ನೇ ಚಿತ್ರದಿಂದ 150ನೇ ಚಿತ್ರ ತನಕ ಹೇಳ್ತೇನೆ. ಸಾಧ್ಯ ಇದೆಯಾ? ಹೇಳ್ತೀನಿ. ಖಂಡಿತ ಹೇಳ್ತೀನಿ. 100ರಿಂದ 150 ತನಕ 150 ಹೇಳ್ತೀನಿ. ಎಲ್ಲೂ ಮಿಸ್ ಮಾಡಬಾರ್ದು. ಹೇಳ್ತೀನಿ ಖಂಡಿತ ಹೇಳ್ತೀನಿ. ಆಮೇಲೆ ಅದರಲ್ಲಿ ಮಿಡ್ಲಲ್ಲಿ ಬರುವಾಗ ಯಾರಾದರೂ ಗ್ರೇಟ್, ಯಾಕೆಂದ್ರೆ ಪ್ರಪ್ರಥಮವಾಗಿ ಆಕ್ಟಿಂಗ್ ಮಾಡಿದವರು, ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದವರು, ಹಿಂಗಿದ್ರು ಹೇಳ್ಬೇಕು. ಅದು ಹೇಳ್ತೀನಿ. ಸೂಪರ್ ಆಗಿದೆ ಹೇಳೋದಕ್ಕಿಂತ ಹೆಚ್ಚಾಗಿ ಅದ್ಭುತ ಅಭಿನಯವನ್ನು ನೋಡುವಾಗ ಏನು ಮಾಡ್ತೀವಿ ನೋಡಿ ನಾವು ಥಿಯೇಟ್ರಲ್ಲಿ, ಮಾಯಣ್ಣ ಅವರಿಗೆ ಅದು ಸೆಲ್ಫಿ ಹಿಡಿಯೋದು. ಸೂಪರ್ ಸೂಪರ್ ಸೂಪರ್. ಹೆಂಗೆ ಇದನ್ನೆಲ್ಲ ನೆನಪಿಟ್ಕೊಂಡು ಎಲ್ಲಿಂದ ಕಲೆ ಹಾಕಿದ್ರಿ ಇದನ್ನೆಲ್ಲ? ನನಗೆ ಅಂತಂದ್ರೆ ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಭಾನುಪ್ರಕಾಶ್ ಅಂತ ಇದ್ದಾರೆ, ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ. ಅವರೇ ನಮ್ಮ ಗುರುಗಳು. ಮೇನ್ ಅವರೇ ನಮಗೆ ಬ್ಯಾನರ್ಗಳೆಲ್ಲ ಬರೆದೇ ಅತಿರುದ್ರ ಮಹಾಯಾಗ ಅಂತ ಆಯ್ತು ಅಲ್ಲಿ 2/2/95ರಿಂದ 13/2/95ರವರೆಗೆ 12 ದಿನ ಆಯ್ತು. ಬ್ಯಾನರ್ಗಳೆಲ್ಲ ಫುಲ್ ಆರ್ಡರ್ ಕೊಟ್ಟರು. ನೀವು ಚಿತ್ರನ ಬಿಡಿಸ್ತೀರಾ ಅಥವಾ ಕೇವಲ ಬರೆಯೋದು? ಇಲ್ಲ, ಬರೆಯೋದು ಮಾತ್ರ. ಈ ಡಾಕ್ಟರ್ ರಾಜ್ಕುಮಾರ್ ಅಂತ ಬರೆಯುವಾಗ ಎಷ್ಟು ಖುಷಿ ಆಗ್ತಿರ್ಬೋದು ನಿಮ್ಗೆ? ಅವೆಲ್ಲ ಔಟ್ಲೈನ್ ಹಾಕಿ ಎಲ್ಲ ಬರೀತಿದ್ದೆ. ಅವಾಗ ಅವರೇ ನಮಗೆ ಭಾನುಪ್ರಕಾಶ್ ಅವರೇ ಎಲ್ಲ ಇದು ಮಾಡಿ. ನಿಮಗೆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡುವಾಗ ಬಹಳ ಖುಷಿ ಕೊಟ್ಟ ಚಿತ್ರಗಳು ಯಾವುದು ಅಂದರೆ ನಿಮ್ಮ ಮನಸ್ಸಿಗೆ ತಾಕಿದ್ದು? ಸಾಧಾರಣವಾಗಿ ಎಲ್ರಿಗೂ ಕೂಡ ಒಂದೊಂದು ಸಿನಿಮಾಗಳನ್ನು ನೋಡುವಾಗ ಒಂದು ಅನಿಸುತ್ತೆ, ಹಿಂಗೆ ಮಾಡಬೇಕು, ಹಿಂಗಾಗಬೇಕು ಅನ್ನುವಂಥದ್ದು. ಯಾಕೆಂದರೆ ಈಗ ಬಂಗಾರದ ಮನುಷ್ಯ ನೋಡಿದ ನಂತರ ರಾಜೀವ್ ಪಾತ್ರ, ಎಷ್ಟೋ ದೊಡ್ಡ ವಿದ್ಯಾವಂತರು ಕೂಡ ಆ ಕಾಲದಲ್ಲೇ ಹಳ್ಳಿಗೆ ಬಂದು ವ್ಯವಸಾಯ ಮಾಡಿ ಮತ್ತೆ ರಾಜ್ಕುಮಾರರ ಚಿತ್ರದಿಂದ ಒಂದು ಸ್ಫೂರ್ತಿಯನ್ನು ಪಡೆದಿದ್ರು. ಆಮೇಲೆ ಹಾಲು ಜೇನು ಪಿಕ್ಚರ್ನ ಸಂದರ್ಭದಲ್ಲಿ ಒಂದು ಆ ಚಿತ್ರ ಏನಿದೆ, ಆ ಚಿತ್ರವನ್ನ, ಇದು ನಿಜವಾಗಿ ನಡೆದಂಥ ಘಟನೆ, ಬಹುಶಃ ನಿಮಗೆ ಗೊತ್ತಿರಬಹುದು. ಸಂಗೀತಂ ಶ್ರೀನಿವಾಸ, ಮಾಧವಿ. ಹೌದು, ಮಾಧವಿ ಮತ್ತು 85 ರಿಲೀಸ್ ಆಗಿದ್ದು. ಎಸ್. ರಾಜ್ಕುಮಾರ್ ಅವರ ಯಾವ ಚಿತ್ರ ಬಹಳ ಕಷ್ಟ ಇದೆ ಹೇಳಲಿಕ್ಕೆ, ಆದರೂ ಸೂಪರ್ ಚಿತ್ರ ಅಂತ ಅನಿಸಿದ್ದು ಯಾವುದು? ಶಂಕರ್ ಗುರು. ಯಾಕೆ? ಅದರಲ್ಲಿ ಅಣ್ಣವರು ಟ್ರಿಬಲ್ ಆಕ್ಟಿಂಗ್ ಫೈನ್ ಮಾಡಿದ್ದಾನೆ. ಫಸ್ಟ್ ಟೈಮ್ 17/2/78 ರಿಲೀಸ್ ಆಗಿದ್ದು. ಆಮೇಲೆ ವಿ ಸೋಮಶೇಖರ್. ರಾಜ್ಕುಮಾರ್ ಫ್ಯಾಮಿಲಿ 170ನೇ ಚಿತ್ರ. ರಾಜ್ಕುಮಾರ್ ಬ್ಯಾನರ್ನ ಫಸ್ಟ್ ಫಿಲ್ಮ್ ಅದು. ಇದು ರವಿಚಂದ್ರ ಆಫೀಸ್ ಓಪನ್ ಆಗಿದೆ. ನಾವೆಲ್ಲ ಇಲ್ಲೇ ಇದ್ದು ಬೆಂಗಳೂರಲ್ಲಿ ಬಂದು ಎಲ್ಲ ಅಣ್ಣವರು, ಯಾವತ್ತೇ ಅಣ್ಣವರು ಹುಡ್ತಾಪ ಬೇರೆ 24/4/80 ಆಫೀಸ್ ಓಪನ್ ಆಗಿದೆ. ವಜ್ರೇಶ್ವರಿ ಕಂಬೈನ್ಸ್ ಅವತ್ತೇ ಓಪನ್ ಆಗಿದ್ದು. ಅದು ರವಿಚಂದ್ರನೇ ಫಸ್ಟ್ ಪಿಕ್ಚರ್. ಶಂಕರ್ ಗುರು ಬೆಂಗಳೂರು ಸಾಗರ್ ಥಿಯೇಟರ್ ಹಾಕಿದ್ದು. ಶಂಕರ್ ಗುರು 17/2/78. ಓಕೆ. ಶಂಕರ್ ಗುರುದು ಮತ್ತೊಂದಿದೆ. ಶಂಕರ್ ಗುರು ಸಿನಿಮಾವನ್ನ ಶಿವಾಜಿ ಗಣೇಶನ್ ಮಾಡ್ತಾರೆ. ತ್ರಿಶೂಲಂ ಅದು ಅಷ್ಟು ಓಡೋದಿಲ್ಲ. ಅಮಿತಾಬ್ ಬಚ್ಚನ್ ಮಾಡ್ತಾರೆ. ಮಹಾನ್ ಅಂತ ಹೇಳಿ ಅಲ್ಲೂ ಓಡೋದಿಲ್ಲ. ಅಣ್ಣವ್ರದ್ದು ಹೋಗಿದ್ದು. ಕತೆ, ಚಿತ್ರಕಥೆ MD ಸುಂದರ್ ಬಹಳ ಚೆನ್ನಾಗಿ ಇದು ಮಾಡಿದ್ರು. ಟ್ರಿಬಲ್ ಆಕ್ಟಿಂಗ್ ಓಕೆ ಮಾಡಿ ಬಹಳ ಚೆನ್ನಾಗಿತ್ತು. ಆಮೇಲೆ ಗುರಿ, ನಮ್ಮ ಶ್ರೀರಂಗಪಟ್ಟಣ ಶೂಟಿಂಗ್ ಗುರಿ ಸಿನಿಮಾ. ಗುರಿನಲ್ಲಿ ಅಣ್ಣವ್ರ ಜೊತೆಲ್ಲ ನಾವೆಲ್ಲ ಅಲ್ಲೇ ಇದ್ದೋ ಜೊತೆಲೆ. ಓಕೆ. ಅಣ್ಣವ್ರ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ ಅಣ್ಣವ್ರ ಜೊತೆಲಿ ನಾವೆಲ್ಲ ಫೋಟೋ ಎಸ್ಕೊಂಡು ಗಾಡಿಯಲ್ಲಿ ಅಣ್ಣವ್ರಿಗೆ ಅಣೆಪಟ್ಟಿ ಕಟ್ಟಿ. ಅಣೆಪಟ್ಟಿ ಯಾವ ಫಿಲ್ಮ್ ಅಲ್ಲಿ ಹಂಗೆ ಬಂದಿಲ್ಲ. ಹಿಂದ್ಗಡೆ ಒಂದು ಇದಾಕೊಂಡು ಒಂದು ಜೀನ್ಸ್ ಜಾಕೆಟ್, ಬ್ಲಾಕ್ ಜಾಕೆಟ್, ಆಮೇಲೆ ಫುಲ್ ಶೋಲ್ಡರ್ ಎಲ್ಲ ತೋರಿಸ್ಕೊಂಡು. ಅದು 10/86 ರಿಲೀಸ್ ಆಗಿತ್ತು. ಡೈರೆಕ್ಟರ್ ವಾಸು. ಆಮೇಲೆ ಒಂದು ಗ್ಲಾಸ್ ಇತ್ತಲ್ಲ, ಅವರೊಂದು ಗ್ಲಾಸ್ ಇದೆ ಗ್ಲಾಸ್ ಇದೆ, ಬ್ಲಾಕ್. ಆಮೇಲೆ ಬಹಳ ಚೆನ್ನಾಗಿದೆ. ಗುರಿನೆಲ್ಲ ಜೊತೆಲೇ ಇದೆ ನಾವು ಶೂಟಿಂಗ್. ಗುರಿಯಲ್ಲಿ ಅವರು ಕಂಡಷ್ಟು ಪಕ್ಕ ಒಂಥರ ಬಾಂಡ್ ಟೈಪೆ, ಸೇಮ್ ಬಾಂಡ್ ಟೈಪೆ. ಅಲ್ಲೊಂದು ಘಟನೆ ಆಯ್ತು ನಮ್ಮ ಪಟ್ಟಣದಲ್ಲಿ. ಆ ಡೂಪ್ ಮಾಡಕ್ ಹೋಗಿ ಪಾಪ ಅಣ್ಣವ್ರಿಗೆ ಏನು ಏಟ್ ಆಗ್ಲಿಲ್ಲ, ಡೂಪ್ ಅವ್ರಿಗೆ ಸ್ವಲ್ಪ ಏಟ್ ಆಗ್ಬಿಟ್ಟು. ಅವಾಗ ಆಸ್ಪತ್ರೆಗೆ ನಮ್ಮ ಪಟ್ಟಣ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೆ, ನಾವು ಜೊತೆಲೆ ಬಂದಿದ್ದೆ. ಅವ್ರನ್ನ ಕರ್ಕೊಂಡು ಅಣ್ಣವ್ರದ್ದು ನಾನು ಪಿಕ್ಚರ್ ಅದು ಪ್ರೊಡ್ಯೂಸರ್ ಅವ್ರದೇ ಪಿಕ್ಚರ್. ಆದ್ರೆ ಅಣ್ಣವರು ಪಾಪ ಶೂಟಿಂಗ್ ಸ್ಟಾರ್ಟ್. ಟ್ರಿಪಲ್ ರೋಲ್ ಅಲ್ಲಿ ಎಷ್ಟು ಫಿಲ್ಮ್ಗಳನ್ನು ಮಾಡಿದ್ದಾರೆ ರಾಜ್ಕುಮಾರ್? ಕುಲಗೌರವ ಒಂದು, ಶಂಕರ್ ಗುರು. ಓಕೆ. ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಹಾಡಿದ್ದು ಯಾವ ಸಿನಿಮಾಗೆ?
ಸಂಪತ್ತಿಗೆ ಸವಾಲು ವೈಲೇಶ್ವರದಲ್ಲ ಇದೆ. ವೈಲೇಶ್ವರ ಅಲ್ಲ, ಸಾರಿ, ಮಹಿಷಾಸುರ ಮರ್ದಿನಿ ಮೊದಲೇ ಪಿಕ್ಚರ್, ಅದು 3ನೇ ಚಿತ್ರ. ಓಕೆ, ಅದರಲ್ಲಿ ಅಣ್ಣವ್ರು ಫಸ್ಟ್ ಆಡಿದ್ದು. ಅದ್ರಲ್ಲಿ ಹಂಗೇನೆ ಕಂಟಿನ್ಯೂ ಮಾಡಲಿಲ್ಲ, ಅವರು ಸುಮ್ಮನೆ ನಿಲ್ಲಿಸ್ಬಿಟ್ರು. ಹಾಗಿದ್ರೆ ಸಂಪತ್ತಿ ಸವಾಲಿಂದ ಆಡಿದ್ದು. ಸಂಪತ್ತಿಗೆ ಸವಾಲು ಎಷ್ಟನೇ ಸಿನಿಮಾ? 154ನೇ ಚಿತ್ರ, 7/2/74. ಶಾಂತಿಲಾ ಟಾಕಿ, ಇದು ಲಿಡೋ ಥಿಯೇಟರ್ ಓಪನಿಂಗ್ ಪಿಕ್ಚರ್ ಮಹಿಷಾಸುರ. ಅದಕ್ಕೆ ಪಿ.ಬಿ. ಶ್ರೀನಿವಾಸ್ ಒಂದು ಮಾತನ್ನು ಹೇಳ್ತಾ ಇದ್ರು, ಈಗ ಮಹಿಷಾಸುರ ಮರ್ದಿನಿ ಸಮಯದಲ್ಲೇ ರಾಜ್ಕುಮಾರ್ ಅವರು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ಎಲ್ಲರಿಗೂ ಕೂಡ. ಆದರೂ ಕೂಡ ಪಿ.ಬಿ. ಶ್ರೀನಿವಾಸ್ ಅವರು ಮತ್ತು ಇವರ ಶರೀರ ಮತ್ತು ಶಾರೀರ ಹಿಂದೆಯಲ್ಲಿ ರಾಜ್ ಕಪೂರ್ ಮತ್ತು ಮುಖೇಶ್ಗೆ ಒಂದೊಳ್ಳೆ ಕಾಂಬಿನೇಷನ್ ಇತ್ತು. ಅದೇ ರೀತಿ ರಾಜ್ಕುಮಾರ್ ಅವರ ಪೃಥ್ವಿರಾಜ್ ಕಪೂರ್ ಅಂತ ಇದ್ದಾರೆ, 35 ಚಿತ್ರ ಮಾಡಿದ್ದಾರೆ. ಸಾಕ್ಷಾತ್ಕಾರ ಜಮುನಾ ಹೀರೋಯಿನ್, ಡೈರೆಕ್ಟರ್ ಪುಟ್ಟಣ್ಣ ಕಣಗಲ್. ರಾಜ್ ಕಪೂರ್ ಅವರ ತಂದೆ ಪೃಥ್ವಿರಾಜ್ ಕಪೂರ್ ಅವರು ರಾಜ್ಕುಮಾರ್ ಅವರ ತಂದೆಯಾಗಿ ಸಾಕ್ಷಾತ್ಕಾರದಲ್ಲಿ ಅಭಿನಯಿಸಿದ್ರು. ಓಕೆ, ಕೊನೆಯದಾಗಿ ಈಗ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ರಾಜ್ಕುಮಾರ್ ಅಭಿಮಾನಿಗಳಿಗೆ? ಅಂದರೆ ನೀವು ಬಹಳ ದೊಡ್ಡ ಅಭಿಮಾನಿ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಅಭಿಮಾನಿ ದೇವರು ಅಂತ ಹೇಳಿ ಕರೀತಾ ಇದ್ರು. ಒಂದು ನಟನ ಮೇಲೆ ಅಭಿಮಾನ ಇಟ್ಕೊಳ್ಳುವಂಥದ್ದು, ರಾಜ್ಕುಮಾರ್ ಬಗ್ಗೆ ಏನು ಹೇಳ್ತೀರಿ? ನಾವು ಪ್ರತಿ ವರ್ಷ ಮಾಮೂಲಿ ನಾವು ಇವತ್ತು ಪ್ರೋಗ್ರಾಮ್ ಇತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿ, ಕಾರ್ಯಕ್ರಮ ಇವತ್ತು ಇದೆ ಸಾಯಂಕಾಲ. ಸಾಯಂಕಾಲ ಕಾರ್ಯಕ್ರಮ ಇದೆ, ಸಾಯಂಕಾಲ ಹೋಗ್ಬೇಕು. ಮಾಮೂಲಿ ಇದೆಲ್ಲ ಇದು ಮಾಡೋದು, ಪಾನಕ ಇದು ಮೊಸರನ್ನ, ಬಿಸಿಬೇಳೆ ಭಾತು, ನೀರು ಮಜ್ಜಿಗೆ, ಪಾನಕ ಎಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ. ರಾಜ್ಕುಮಾರ್ ಅವರು ಇದ್ದಿದ್ರೆ ಭಕ್ತ ಅಂಬರೀಷ ಪಿಕ್ಚರ್ ಇದ್ರೆ ಅದು ಹಾಡೆಲ್ಲ ಸ್ಟಾರ್ಟ್ ಆಗಿತ್ತು ಪಾಪ, ಮಾಡಕ್ಕಾಗ್ಲಿಲ್ಲ. ಓಕೆ ಮಾಯಣ್ಣ, ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತಾಡಿ ರಾಜ್ಕುಮಾರ್ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ, ಅವರ ಆತ್ಮ ಕೂಡ ಅಲ್ಲಿಂದ ನೋಡ್ತಾ ಇರ್ಬೋದು. ನನ್ನನ್ನು ಇಷ್ಟೊಂದು ಪ್ರೀತಿಸುವ ಜನ ಕರ್ನಾಟಕದಲ್ಲಿ ಇದ್ದಾರೆ, ಅದು ಕೂಡ ಎಲ್ಲ ಸಿನಿಮಾಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಪಡೆದಿರುವಂಥ ಮಾಯಣ್ಣ ಅವರ ಬಗ್ಗೆ ಕೂಡ ಒಂದು ಅಕ್ಕರೆ ಇರ್ಬೋದು ರಾಜ್ಕುಮಾರ್ ಅವರಿಗೆ. ನಮ್ಮ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಮಾಯಣ್ಣ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಅಭಿಮಾನಿಗಳಿಗೆ, ದೇವರುಗಳಿಗೆ ನಮಸ್ಕಾರ. ಯಾಕೆ ನಮ್ಮ ಅಭಿಮಾನಿ ದೇವರುಗಳಿದ್ದಾರೆ, ನಮ್ಮ ಕುಬೇರ್ ಸಿಂಗ್ ಅಂತ ಇದ್ದಾರೆ, ಸ್ಟುಡಿಯೋ ಭೀಮಾ ಅಂತ ಇದ್ದಾರೆ, ಶ್ರೀನಿವಾಸ್ ಅಂತ ಇದ್ದಾರೆ. ಅವರೆಲ್ಲ ನನ್ನ ಕೇಳ್ಕೊಳ್ಳೋದು ಇಷ್ಟೇ, ಅವರು ಎಲ್ಲ ನಮ್ಮ ಅಭಿಮಾನಿಗಳವರು. ನಾವೆಲ್ಲ ಜೊತೆ ಇದ್ದು ಎಲ್ಲ ಇದು ಮಾಡಿ ನಾವೆಲ್ಲ ಬಂದಿರೋರು. ಜೊತೆಗೆ ಪೋಸ್ಟ್ ಮಾಸ್ಟರ್ ಇದ್ದಾರೆ ಮಂಜುನಾಥ್ ಅಂತ ಅವರು. ಇದು ಮಾಯಣ್ಣ ಅವರ ಮಾತು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ಬಗೆಗಿನ ಮಾಹಿತಿಯನ್ನು ನೀವು ನೋಡಿದ್ರಿ. ಒಂದು ವಿಶ್ವಕೋಶ ಅಂತ ಕರಿಬೋದು ಮಾಯಣ್ಣ ಅವರಿಗೆ. ಮಾಯಣ್ಣ ಅವರ ಈ ಒಂದು ಯಾತ್ರೆ ಇದೇ ರೀತಿ ಮುಂದುವರಿಯಲಿ, ಹಾಗೆಯೇ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಅಣ್ಣ ಅವರ ಅಭಿಮಾನಿ ದೇವರು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇದ್ದೀವಿ.